ಡಾಕ್ಟರ್ ಕೆ ಸುಧಾಕರ್ ಮಾಡಿದ್ದಂತಹ ಆರೋಪ ವಿಜಯೇಂದ್ರ ವಿರುದ್ಧ ಈ ಬಗ್ಗೆ ಮಾಜಿ ಶಾಸಕ ಪ್ರೀತಂ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಹೇಗೆ ಅಂತ ಕಾರ್ಯಕರ್ತರಿಗೆಲ್ಲ ಗೊತ್ತು. 4-5 ವರ್ಷದ ಹಿಂದೆ ಬಂದವರಿಗೆ ಚುನಾವಣಾ ಪ್ರಕ್ರಿಯೆ ಗೊತ್ತಿರಲ್ಲ. ನೆನ್ನೆ ಸುಧಾಕರ್ ಮಾತಾಡಿದ್ ನೋಡಿ ನನಗೆ ಅರ್ಥ ಆಯಿತು. ಸಂಸದ ಸುಧಾಕರ್ ಪಕ್ಷಕ್ಕೆ ಬಂದು 5 ವರ್ಷ ಅಷ್ಟೇ ಆಗಿದೆ. ತಾವು ಹೇಳದಂತೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ಸುಧಾಕರ್ ಹೊರಗಡೆ ಬರಬೇಕು. ಸುಧಾಕರ್ಗೆ 5 ವರ್ಷದಲ್ಲಿ 3 ಬಾರಿ ಪಕ್ಷ ಬಿ ಫಾರಂ ಕೊಟ್ಟಿದೆ. 4 ವರ್ಷ ಡಾಕ್ಟರ್ ಕೆ ಸುಧಾಕರ್ ಅನ್ನ ಮಂತ್ರಿ ಮಾಡಿದೆ. ವಿಜೇಂದ್ರ ಪರವಾಗಿ ಮೂಲಕ ಮಾಜಿ ಶಾಸಕ ಪ್ರೀತಂ ಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಮಾಡಿದಂತ ಆರೋಪಕ್ಕೆ ವಾಗ್ದಾಳಿ ನಡೆಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು GPS ಸಿಸ್ಟಮ್ ಇಲ್ಲ. MP ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವ್ರಿಗೆ ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ. ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ, ನನ್ನೂ ಒಳಗೊಂಡಂತೆ. ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೋಬೇಕು. ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ, ಇದು ಪಾರ್ಟಿ ಸಿಸ್ಟಮ್, ಕೇಡರ್ ಬೇಸ್ಡ್ ಪಾರ್ಟಿ. ಇದು ಅವ್ರಿಗೆ ಮಾಹಿತಿ ಕೊರತೆ ಇದೆ. ನೀವು ಬಂದು ಇಲ್ಲಿ ಕಾರ್ಪೊರೇಟ್ ಸ್ಟೈಲಲ್ಲಿ ಬಂದು 4 ವರ್ಷ ಅಧಿಕಾರ ಅನುಭವಿಸಿ ನೀವು ಹೇಳ್ದಂಗಾದ್ರೆ ಸಂತೋಷ. ನೀವು ಹೇಳಿದ್ದಾಗಲಿಲ್ಲ ಅಂತ ಹೇಳಿದ್ರೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಈ ಮನಸ್ಥಿತಿಗೋಸ್ಕರನೇ ಪಕ್ಷ ತೀರ್ಮಾನ ಮಾಡೋದು ಅಥವಾ ಕಾರ್ಯಕರ್ತರು ತೀರ್ಮಾನ ಮಾಡೋದು ಎಲ್ಲ ನಿಮ್ಮ ಕೈಲಿ ಇರಬಾರ್ದು, ಪಕ್ಷದ ಕೈಲೂ ಇರಬೇಕು. ನೀವು ಒಬ್ಬರು ಪಕ್ಷದ ಸದಸ್ಯರಾಗಿ ನಾಳೆ ಮತ್ತೆ MP ಆಗಿದ್ದೀರಿ, ಮತ್ತೆ MP ಆಗ್ತಿರೋ, ಶಾಸಕರಾಗ್ತಿರೋ, ಪಕ್ಷ ನಿಮ್ಗೆ ಸಹಕಾರ ಕೊಡುತ್ತೆ. ಆದರೆ ಇಡೀ ಪಕ್ಷನೇ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ದಯಮಾಡಿ ಹೊರಗೆ ಬನ್ನಿ. ಅವರು ಕೇವಲ ಪಾರ್ಟಿಗೆ ಬಂದು 5 ವರ್ಷ ಆಗಿದೆ, ಅದರಲ್ಲಿ 4 ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು. ಅದ್ರ ಜೊತೆಯಾಗಿ ಸೋತಂತವ್ರನ್ನ MP ಕೊಟ್ಟಿದೆ. ನಾನು ಅದ್ರ ಸೋತಂತವ್ರಿಗೆ ಸಮಾಧಾನ ಇಲ್ಲದೆ MP ಟಿಕೆಟು ತಗೊಂಡು MP ಆಗಿ ಅವರು ಸ್ವಲ್ಪ ಪಿಕ್ಚರ್ ಲೈನಲ್ಲಿ ಜಾಸ್ತಿ ಇರೋದ್ರಿಂದ ಫಾಸ್ಟಾಗಿ ಎಲ್ಲ ಆಗಬೇಕು ಅಂತ ಆಗುತ್ತೆ. MLA ಆದರು, ಮಂತ್ರಿ ಆದ್ಮೇಲೆ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಆಗಬೇಕು ಅಂತಿತ್ತೇನೋ ಅಥವಾ ಮುಖ್ಯಮಂತ್ರಿ ಆಗಬೇಕು ಅಂತಿತ್ತೇನೋ ನನಗೆ ಗೊತ್ತಿಲ್ಲ. ಅವ್ರು ಏನೇ ಇರಲಿ ಪಕ್ಷ ಅವರಿಗೆ ಜೊತೆಗೆ ತಗೊಂಡು ಹೋಗುವಂಥ ಕೆಲಸ ಮಾಡುತ್ತೆ. ಅದ್ರ ಅರ್ಜೆಂಟಿಗೆ ಏನಾದ್ರು ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ಡೆಮೊಕ್ರೆಟಿಕ್ ಪಾರ್ಟಿ ಮತ್ತು ಕೇಡರ್ ಬೇಸ್ಡ್ ಪಾರ್ಟಿ. ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಯಲ್ಲಿ ಬರಲಿ, ಪಕ್ಷ ಕಟ್ಟಲಿ, ಇವೆಲ್ಲ ಅಹಮ್ಮಿನ ಮಾತುಗಳನ್ನ ಬಿಡಬೇಕು. ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ, ಅವರೇ ಗೆಲ್ಲಿಲ್ಲ ಪಾಪ. ಅಂದರೆ ಇವರು ವಿಜಯೇಂದ್ರ ಅವರು ಬಂದು ಪಕ್ಷ ಕಟ್ಟಲಿ ಅಂತೇಳಿ ಮಾತನಾಡೋದು ದುರಂಕಾರದ ಮಾತಿದೆಯಲ್ಲ, ಅದನ್ನು ನಿಲ್ಲಿಸಬೇಕು. ವಿಜಯೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು. ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟು ಮಾತನಾಡೋ ಅಂಥದ್ದನ್ನು ಕಲಿಬೇಕು. ಮತ್ತು ಏನು ಮಾತಿನ ಶೈಲಿ ಇದೆ ಅದನ್ನು ಮಿಸ್ಟರ್ ಸುಧಾಕರ್, ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ಗಂಭೀರವಾಗಿ ನಡ್ಕೊಂಡು ಪಕ್ಷದ ಚೌಕಟ್ಟಿನೊಳಗಿರಬೇಕು ಅಂತ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.